ಹಿಂದೆ ಕರುನಾಡು ಎಂಬ ಸುಂದರ ಸಾಮ್ರಾಜ್ಯವನ್ನು ವೀರಸೇನ ಎಂಬ ರಾಜ ಆಳುತ್ತಿದ್ದನು. ಅವನಿಗೆ ಅನನ್ಯ ಎಂಬ ಒಬ್ಬಳೇ ಮಗಳು. ಆಕೆ ಕೇವಲ ಸುಂದರಿಯಲ್ಲ, ಅಪ್ರತಿಮ ಬುದ್ಧಿವಂತೆ ಮತ್ತು ಸಾಹಸಿಯೂ ಆಗಿದ್ದಳು. ರಾಜ ವೀರಸೇನನಿಗೆ ವಯಸ್ಸಾಗುತ್ತಿತ್ತು. ತನ್ನ ರಾಜ್ಯವನ್ನು ಸಮರ್ಥವಾಗಿ ಮುನ್ನಡೆಸುವ ತನ್ನ ಮಗಳಿಗೆ ಯೋಗ್ಯನಾದ ಅಳಿಯನನ್ನು ಹುಡುಕಲು ಅವನು ನಿರ್ಧರಿಸಿದನು. ಆದರೆ ಆತ ಸಾಮಾನ್ಯ ವ್ಯಕ್ತಿಯಾಗಿರಬಾರದು ಎಂದು ಬಯಸಿದ ರಾಜ ಒಂದು ಕಠಿಣ ಸವಾಲನ್ನು ಹಾಕಿದನು. ಯಾರು ದಟ್ಟ ಅಡವಿಯ ಮಧ್ಯದಲ್ಲಿರುವ ನೀಲಮಣಿ ಸರೋವರಕ್ಕೆ ಹೋಗಿ ಅಲ್ಲಿನ ತಳದಲ್ಲಿರುವ ರತ್ನದ ಕಳಸವನ್ನು ತರುತ್ತಾರೋ ಅವರಿಗೆ ರಾಜಕುಮಾರಿಯನ್ನು ವಿವಾಹ ಮಾಡಿ ಕೊಡುವುದಲ್ಲದೆ ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡಲಾಗುವುದು ಎಂದು. ಈ ಸುದ್ದಿ ಕೇಳಿ ದೇಶ ವಿದೇಶಗಳಿಂದ ರಾಜಕುಮಾರರು ಬಂದರು. ಮೊದಲನೆಯವನು ವಿಕ್ರಮ. ಇವನು ತುಂಬ ಬಲಿಷ್ಠ. ಕಾಡಿನ ದಾರಿಯಲ್ಲಿ ಎದುರಾದ ಹುಲಿ ಸಿಂಹಗಳನ್ನು ಸೋಲಿಸಿದನು. ಆದರೆ ಸರೋವರದ ಹತ್ತಿರ ಹೋದಾಗ ಅಲ್ಲಿನ ಗಾಳಿಯಲ್ಲಿದ್ದ ಮಾಂತ್ರಿಕ ಶಕ್ತಿಗೆ ಮರುಳಾಗಿ ದಾರಿ ತಪ್ಪಿ ವಾಪಸ್ ಬಂದನು. ಎರಡನೆಯವನು ಚತುರ. ಇವನು ತುಂಬ ಚಾಣಾಕ್ಷ. ನಕ್ಷತ್ರಗಳ ಸಹಾಯದಿಂದ ಸರೋವರ ತಲುಪಿದನು. ಆದರೆ ಸರೋವರದ ನೀರನ್ನು ಮುಟ್ಟಿದ ತಕ್ಷಣ ನೀರು ಮಂಜುಗಡ್ಡೆಯಂತೆ ಗಟ್ಟಿಯಾಗಿ ಅವನು ಒಳಗೆ ಇಳಿಯಲು ಸಾಧ್ಯವಾಗಲೇ ಇಲ್ಲ. ಯಾರಿಂದಲೂ ಸವಾಲು ಪೂರೈಸಲು ಸಾಧ್ಯವಾಗದಿದ್ದಾಗ ರಾಜಕುಮಾರಿ ಅನನ್ಯ ತಾನೇ ಹೋಗಲು ನಿರ್ಧರಿಸಿದಳು. ರಾಜನಿಗೆ ಇಷ್ಟವಿಲ್ಲದಿದ್ದರೂ ಆಕೆಯ ಹಠಕ್ಕೆ ಒಪ್ಪಿದನು. ಅನನ್ಯ ತನ್ನೊಂದಿಗೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳದೆ ಕೇವಲ ಒಂದು ಕನ್ನಡಿ, ಸ್ವಲ್ಪ ಸಕ್ಕರೆ ಮತ್ತು ಒಂದು ಹಳೆಯ ನೂಲಿನ ಉಂಡೆಯನ್ನು ತೆಗೆದುಕೊಂಡು ಹೋದಳು. ದಾರಿಯಲ್ಲಿ ಅನನ್ಯಾಳಿಗೆ ವಿಚಿತ್ರ ಸನ್ನಿವೇಶಗಳು ಎದುರಾದವು. ಇರುವೆಗಳ ಸೈನ್ಯ. ದಾರಿಯುದ್ದಕ್ಕೂ ಲಕ್ಷಾಂತರ ಇರುವೆಗಳು ಹಾದಿ ಬಂಧಿಸಿದ್ದವು. ಇತರರು ಅವುಗಳನ್ನು ತುಳಿದು ಹೋಗಲು ಯತ್ನಿಸಿ ಸೋತಿದ್ದರು. ಅನನ್ಯ ತಂದಿದ್ದ ಸಕ್ಕರೆಯನ್ನು ದಾರಿಯ ಪಕ್ಕದಲ್ಲಿ ಹಾಕಿದಳು. ಇರುವೆಗಳೆಲ್ಲ ಸಕ್ಕರೆಯತ್ತ ಹೋದವು. ದಾರಿ ಸುಗಮವಾಯಿತು. ಸರೋವರದ ಹತ್ತಿರ ಬಂದಾಗ ಒಂದು ದೈತ್ಯ ನೆರಳು ಅವಳನ್ನು ಹೆದರಿಸಿತು. ಅದು ಕೇವಲ ಬಿಂಬ ಎಂದು ಅರಿತ ಅನನ್ಯ ತನ್ನ ಕನ್ನಡಿಯನ್ನು ಎತ್ತಿ ಹಿಡಿದಳು. ಸೂರ್ಯನ ಬೆಳಕು ಕನ್ನಡಿಯ ಮೇಲೆ ಬಿದ್ದು ರಕ್ಕಸನ ಕಣ್ಣು ಕೋರೈಸುವಂತೆ ಮಾಡಿತು. ಆ ಮಾಯೆ ಮಾಯವಾಯಿತು. ಕೊನೆಗೆ ಸರೋವರದ ದಡ ತಲುಪಿದಳು. ಚತುರ ರಾಜಕುಮಾರ ಹೇಳಿದಂತೆ ನೀರು ಕಲ್ಲಿನಂತೆ ಗಟ್ಟಿಯಾಗಿತ್ತು. ಅನನ್ಯ ಗಮನಿಸಿದಳು. ಸರೋವರದ ಸುತ್ತ ಕೆಲವು ಗಿಡಮೂಲಿಕೆಗಳು ಬೆಳೆದಿದ್ದವು. ಅವುಗಳಿಂದ ಒಂದು ವಿಶೇಷ ಸುಗಂಧ ಬರುತ್ತಿತ್ತು. ಆಕೆ ತನ್ನ ನೂಲಿನ ಉಂಡೆಯನ್ನು ಸರೋವರದ ನೀರಿನಲ್ಲಿ ಅದ್ದಿ ದಾರ ಎಳೆಯುತ್ತಾ ಹೋದಳು. ಆಶ್ಚರ್ಯವೇನೆಂದರೆ ಆ ನೂಲು ಹೋದ ಕಡೆಯಲ್ಲೆಲ್ಲ ನೀರು ದ್ರವರೂಪಕ್ಕೆ ತಿರುಗುತ್ತಿತ್ತು. ಆಕೆ ಆ ದಾರವನ್ನೇ ಹಿಡಿದು ಸರೋವರದ ಆಳಕ್ಕೆ ಇಳಿದಳು. ಅಲ್ಲಿ ಕೇವಲ ರತ್ನದ ಕಳಸ ಮಾತ್ರವಲ್ಲ, ಒಬ್ಬ ಶಾಪಗ್ರಸ್ತ ಮುನಿಯೂ ಇದ್ದರು. ಆ ಮುನಿಗೆ ಅನನ್ಯ ಗೌರವದಿಂದ ನಮಸ್ಕರಿಸಿದಳು. ಆಕೆಯ ವಿನಯ ಮತ್ತು ಬುದ್ಧಿವಂತಿಕೆಗೆ ಮೆಚ್ಚಿದ ಮುನಿ, ಮಗಳೇ, ಈ ಕಳಸ ಕೇವಲ ಲೋಹವಲ್ಲ, ಇದು ನಿನ್ನ ರಾಜ್ಯದ ಜನರ ಹಸಿವನ್ನು ನೀಗಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹರಸಿ ನೀಡಿದರು. ಅನನ್ಯ ಕಳಸದೊಂದಿಗೆ ಅರಮನೆಗೆ ಮರಳಿದಳು. ರಾಜನಿಗೆ ತನ್ನ ಮಗಳ ಬಗ್ಗೆ ಹೆಮ್ಮೆಯಾಯಿತು. ನಂತರ ನಡೆದ ಸ್ವಯಂವರದಲ್ಲಿ ಕೇವಲ ಬಲವನ್ನಲ್ಲದೆ ಬುದ್ಧಿವಂತಿಕೆಯನ್ನೂ ಗೌರವಿಸುವ ಒಬ್ಬ ಧೀರ ಯುವಕನನ್ನು ಆಕೆ ಆರಿಸಿಕೊಂಡಳು. ಅವರಿಬ್ಬರೂ ರಾಜ್ಯವನ್ನು ಸುಭಿಕ್ಷವಾಗಿ ಆಳಿದರು. ಕೇವಲ ದೈಹಿಕ ಬಲದಿಂದ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ. ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಎಲ್ಲ ಜೀವಿಗಳ ಮೇಲೆ ಕರುಣೆ ಇದ್ದರೆ ಎಂತಹ ಕಠಿಣ ಗುರಿಯನ್ನು ತಲುಪಬಹುದು.